ವಿಷಯಗಳಲ್ಲಿ ಇವನ್ನೆಲ್ಲ ನಾವು ಈ ದಿನ ನಾವು ಜ್ಞಾಪಕ ಮಾಡಿಕೊಳ್ಬೇಕಾಗಿದೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದೆ. ಈ ಒಂದು ಸುಂದರವಾದ ಸಮಯದಲ್ಲಿ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬುದಾಗಿ ನಾವು ನೋಡುವಾಗ ಯೆಶಾಯನ ಪ್ರವಾದನೆ ಗ್ರಂಥ ಅದರಲ್ಲಿ 51ನೇ ಅಧ್ಯಾಯ 4ನೇ ಒಂದು ವಚನ ಏನು ಹೇಳ್ತದೆ ಎಂಬುದಾಗಿ ಈ ಒಂದು ಸಮಯದಲ್ಲಿ ನಾವು ನೋಡುವಾಗ, ನನ್ನ ಜನರೇ, ಒಂದು ಸಾರಿ ನಿಮ್ಮ ಬೈಬಲ್ಗಳನ್ನು ತೆಗೆಯುವುದಾದ್ರೆ ನೋಡ್ರಿ, ಬೈಬಲ್ ತೆಗೆರಿ. ಬೈಬಲ್ ಇರುವಂತಹ ವ್ಯಕ್ತಿಗಳೆಲ್ಲ ಬೈಬಲ್ ಅನ್ನು ತೆಗೆದು ನೋಡ್ರಿ, ದೇವರ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ನಾವು ನೋಡಬೇಕಾಗಿದೆ. ಯೆಶಾಯನ ಒಡಂಬಡಿಕೆಯಲ್ಲಿ ಈಗ ನಾವು ದೇವರ ವಾಕ್ಯವನ್ನು ಯೆಶಾಯನ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 4ನೇ ಒಂದು ವಚನದಲ್ಲಿ ದೇವರ ವಾಕ್ಯವು ಏನ್ ಹೇಳ್ತದೆ ಎಂಬುದಾಗಿ ನಾವು ನೋಡುವಾಗ, ನನ್ನ ಜನರೇ ಆಲಿಸಿರಿ, ನನ್ನ ಪ್ರಜೆಗಳೇ ಕಿವಿಗೊಡಿರಿ, ಧರ್ಮ ಮತ್ತು ಉಪದೇಶವು ನನ್ನಿಂದ ಹೊರಡುವುದು, ನನ್ನ ನ್ಯಾಯ ಬೋಧನೆಯನ್ನು ಜನಾಂಗಗಳಿಗೆ ಬೆಳಕನ್ನಾಗಿ ಸ್ಥಾಪಿಸುವೆನು. ಹಲ್ಲೆಲೂಯಾ. ದೇವರು ಎಂಥ ಒಂದು ವಾಗ್ದಾನವನ್ನು ಈ ದಿನ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಧ್ಯಾನ ಮಾಡಬಹುದು. ಇಲ್ಲಿ ದೇವರು ತಿಳಿಸ್ತಾ ಇದ್ದಾನೆ, ಯೆಶಾಯನ ಮೂಲಕವಾಗಿ ದೇವರು ತಿಳಿಸುವಂತ ಒಂದು ಮಾತು, ನನ್ನ ಜನರೇ ಆಲಿಸಿರಿ. ಈ ಲೋಕದಲ್ಲಿರುವಂತಹ ಪ್ರತಿಯೊಂದು ಮಾನವ ಜನಾಂಗಕ್ಕೆ ದೇವರು ಕರೆ ಕೊಡುವಂತ ವಿಷಯವೇನು ಎಂಬುದಾಗಿ ನಾವು ನೋಡುವಾಗ, ನನ್ನ ಜನರೇ ಅಂದಾಗ ಭೂಮಿಯಲ್ಲಿರುವಂತಹ ಪ್ರತಿಯೊಂದು ಮಾನವ ಕುಲಕ್ಕೆ ದೇವರು ಕರೆ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆತನ ಪ್ರಜೆಗಳ ವಿಷಯದಲ್ಲಿ ಆತನ ಬಹಳ ಅಕ್ಕರೆಯಿಂದ ಆತನು ಪ್ರೀತಿಸುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ಆತನ ಒಂದು ಮಾತಿಗೆ ಕಿವಿಗೊಡುವುದಾಗಿ ಆತನು ಹೇಳುವಂತ ಮಾತನ್ನು ನಾವು ಇದರಲ್ಲಿ ನೋಡಿಕೊಳ್ಳಬಹುದು. ನನ್ನ ಜನರೇ ಆಲಿಸಿರಿ, ನನ್ನ ಪ್ರಜೆಗಳೇ ಕಿವಿಗೊಡಿರಿ, ಧರ್ಮೋಪದೇಶವು ನನ್ನಿಂದ ಹೊರಡುವುದು, ನನ್ನ ನ್ಯಾಯ ಬೋಧನೆಯನ್ನು ಜನಾಂಗಗಳಿಗೆ ಬೆಳಕನ್ನಾಗಿ ಸ್ಥಾಪಿಸುವೆನೆಂಬುದಾಗಿ. ಈ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಯೋಹಾನನ ವಿಷಯದಲ್ಲಿ ನಾವು ನೋಡಬಹುದು. ಆತನು ಈ ಲೋಕಕ್ಕೆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಟ್ಟನೆಂಬುದಾಗಿ ನಾವು ನೋಡಿದ್ದೇವೆ. ಯೋಹಾನನು ಬರಬೇಕಾದಂತಹ ಬೆಳಕಿನ ವಿಷಯದಲ್ಲಿ ಆತನು ಸಾಕ್ಷಿ ಕೊಡುವನು. ಆ ಬೆಳಕು ನಾನಲ್ಲ, ನನ್ನ ಬದಲಾಗಿ ಬರುವಂತಹ ಮಹಾನ್ ವ್ಯಕ್ತಿ ಇದ್ದಾನೆ, ಆತನೇ ಯೇಸು. ಈ ಲೋಕದಲ್ಲಿ ಆತನು ಬರಲಿಕ್ಕಿದ್ದಾನೆ ಎಂಬುದಾಗಿ ಆತನ ದಾರಿಯನ್ನು ಸಿದ್ಧ ಮಾಡುವುದಕ್ಕಾಗಿ ಆ ಒಂದು ಯೋಹಾನನು ತನ್ನ ಒಂದು ಜನರಿಗೆ ತನ್ನ ಬೋಧನೆಯಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ರೀತಿಯಲ್ಲಿ ಇರುವಾಗ ಆಗ ಯೇಸು ಸ್ವಾಮಿಯನ್ನು ಆತನ ಒಂದು ಕ್ಷಣವನ್ನು ಆತನನ್ನು ನೋಡಿ, ಈ ಲೋಕಕ್ಕೆ ಬಂದಂತ ಯಜ್ಞದ ಪುರಿಯಾದತನು ಅದು ಅಗೋ ಎಂಬುದಾಗಿ ತೋರಿಸುವಂಥದ್ದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಆತನು ಬೆಳಕಾಗಿ ಬಂದಿದ್ದಾನೆ. ಈ ಲೋಕವು ಅಂಧಕಾರದಿಂದ ತುಂಬಿ ಹೋಗಿತ್ತು. ಈ ಲೋಕದಲ್ಲಿ ಜನರು ದಾರಿ ತಪ್ಪಿದ ಜೀವಿತದಲ್ಲಿ ಜೀವಿಸ್ತಾ ಇದ್ರು. ಅವರದೇ ಆದಂತಹ ಜೀವಿತವು ಜನರು ಜೀವಿಸ್ತಾ ಇದ್ದರು. ಅವರಿಗೆ ಏನು ಮಾಡಬೇಕು, ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕು ಅನ್ನೋದೇ ಅವರಿಗೆ ಒಂದು ವ್ಯತ್ಯಾಸ ಗೊತ್ತಿಲ್ಲದಂತ ರೀತಿಯಲ್ಲಿ ಜೀವಿಸ್ತಾ ಇದ್ದರು. ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬೆಳಕಾಗಿ ಬಂದನು. ಬೆಳಕಿನ ವಿಷಯದಲ್ಲಿ ಆತನು ತಿಳಿಸಿದನು. ಪಾಪ ಅಂಧಕಾರ ಜೀವಿತಗಳಲ್ಲಿ ಜೀವಿಸುವಂತ ಜನರು ಯೇಸು ಸ್ವಾಮಿ ಬಹಳ ತನ್ನ ಪ್ರೀತಿಯಿಂದ ತಂದೆಯ ಹತ್ರ ಆತನು ಅಪ್ಪಣೆಯನ್ನು ತೆಗೆದುಕೊಂಡವರಾಗಿ ಈ ಲೋಕಕ್ಕೆ ಬಂದರು. ಏಕೆಂಬುದಾಗಿ ನೋಡುವಾಗ, ನಿನ್ನನ್ನು ನನ್ನನ್ನು ಈ ಸಮಸ್ತ ಭೂಲೋಕದಲ್ಲಿರುವಂತಹ ಪ್ರತಿ ಮಾನವ ಜನಾಂಗವನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಆತನು ಬಂದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವ ಜನರೇ, ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅದ್ಭುತ ರೀತಿಯಲ್ಲಿ ದೇವರ ವಾಕ್ಯ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಲೋಕದಲ್ಲಿ ನಾವು ನೋಡುವಾಗ ದೇವರು ಬೆಳಕಿನ ವಿಷಯದಲ್ಲಿ ಯೇಸು ಸ್ವಾಮಿ ಸಾಕ್ಷಿ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡಿದ್ದೇವೆ. ಅದಕ್ಕಾಗಿ ಈ ಲೋಕದಲ್ಲಿ ನಾವೆಲ್ಲರೂ ದೇವರ ಮಕ್ಕಳಾಗಿ ಜೀವಿಸಬೇಕನ್ನುವಂಥ ಒಂದು ಉದ್ದೇಶದಿಂದ ಯೇಸು ಸ್ವಾಮಿ ತನ್ನ ಮಹಿಮಾ ಪದವಿಯನ್ನು ಬಿಟ್ಟು ಈ ಲೋಕಕ್ಕೆ ಬಂದು ನರನಾಗಿ ಬಂದು ನಿನ್ನ ಹಾಗೆ ಮನುಷ್ಯನಾಗಿ ಆತನು ಬಂದನೆಂಬುದಾಗಿ ನೋಡ್ತಾ ಇದ್ದೇವೆ. ಆತನು ಹುಟ್ಟುವಂಥ ಒಂದು ಸನ್ನಿವೇಶವನ್ನು ನೋಡುವಾಗ ಆತನು ಗೋದಲಿಯಲ್ಲಿ ಮಲಗಿ ಗೋದಲಿಯಲ್ಲಿ ಆತನು ಜನ್ಮ ತಾಳಿದನೆಂಬುದಾಗಿ
ನಾವು ನೋಡ್ತೇವೆ. ಗೋದಲ್ಲಿ ಆತನಿಗೆ ಸ್ಥಳ ಸಿಗಲಿಲ್ಲ. ನಾವು ನೋಡುವಾಗ ಆ ಗೋದಲಿಯಲ್ಲಿ ಆತನಿಗೆ ಲಾಸ್ಟ್ಗೆ ಸ್ಥಳ ಸಿಗುವುದನ್ನು ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಅಷ್ಟು ಬಡವನಾಗಿ ಈ ಲೋಕದಲ್ಲಿ ಯೇಸು ಸ್ವಾಮಿ ಬಂದಂಥ ವಿಷಯವನ್ನು ನಾವು ನೋಡ್ತೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ನನ್ನ ಜನರೇ ಆಲಿಸಿರಿ, ನನ್ನ ಪ್ರಜೆಗಳೇ ಕಿವಿಗೊಡಿರಿ, ಧರ್ಮೋಪದೇಶವು ನನ್ನಿಂದ ಹೊರಡುವುದೆಂಬುದಾಗಿ ಇಲ್ಲಿ ಯೆಶಾಯನು ಮೂಲಕವಾಗಿ ತಿಳಿಸುವಂಥ ಮಾತನ್ನು ನಾವು ನೋಡ್ತೇವೆ. ಅದಕ್ಕಾಗಿ ದೇವರ ವಾಕ್ಯವು ಹೀಗೆ ಹೇಳ್ತದೆ, ಧರ್ಮವನ್ನು ಅರಿತು ನನ್ನ ಉಪದೇಶವನ್ನು ಹೃದಯದಲ್ಲಿ ಇಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ, ಮನುಷ್ಯರ ದೂರಿಗೆ ಹೆದರಬೇಡ್ರಿ, ಅವರ ದೂಷಣೆಗೆ ಅಂಜದಿರಿ. ನುಸಿ ಅವರನ್ನು ಬಟ್ಟೆಯಂತೆ ತಿಂದು ಹಾಕುವುದು, ಉಳುವು ಅವರನ್ನು ಉಣ್ಣೆಯಿಂದ ಮೆದ್ದು ಬಿಡುವುದು. ನನ್ನ ರಕ್ಷಣಾ ಧರ್ಮದ ಕಾರ್ಯವು ಶಾಶ್ವತವಾಗಿ ನಿಲ್ಲುವುದು. ಹಾಲೆಲೂಯ. ನೋಡ್ರಿ, ಇಲ್ಲಿ ದೇವರ ವಾಕ್ಯವು ತನ್ನ ಧರ್ಮೋಪದೇಶದ ವಿಷಯವಲ್ಲೇ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಧರ್ಮೋಪದೇಶ ಎಂಬುದಾಗಿ ನೋಡುವಾಗ ಸತ್ಯವಾದ ವಾಕ್ಯವು, ಆ ವಾಕ್ಯವನ್ನು ಯಾರು ಕೈಗೊಂಡು ನಡೀತಾರೋ ಅವರಿಗೆ ದೇವರ ಒಂದು ಬೆಳಕನ್ನು ಆತನು ನೀಡುವಾತನಾಗಿದೆ ಎಂಬುದಾಗಿ ನಾವು ತಿಳಿಸ್ಬೋದು. ಅದಕ್ಕೆ ಇಲ್ಲಿ ಸುಂದರವಾಗಿ ಒಂದು ಮಾತು ಹೇಳುವುದನ್ನು ನಾವು ನೋಡ್ಬೋದು. ಇಲ್ಲಿ ತಂದೆಯಾದ ದೇವರು ಹೇಳ್ತಾ ಇದ್ದಾನೆ, ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ನಿನಗೆ ಗೊತ್ತಾಗುವುದೆಂದಾಗಿ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾರೆ, ಯೆಹೋವ ದೇವರು ನನ್ನನ್ನು ನಿರೀಕ್ಷಿಸಿಕೊಂಡವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಎಂದಾಗಿ. ದೇವರು ಅಷ್ಟು ಪ್ರೀತಿಯನ್ನು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ಆತನ ಪ್ರೀತಿಗೆ ನಾವು ಪಾತ್ರರಾಗಿರಬೇಕು. ಆತನ ವಾಕ್ಯವನ್ನು ಕೇಳಬೇಕು, ಆತನ ವಾಕ್ಯವನ್ನು ಧ್ಯಾನ ಮಾಡಬೇಕು, ಕುಟುಂಬಗಳಲ್ಲಿ ಧ್ಯಾನ ಮಾಡಬೇಕು. ನಾವು ಎಲ್ಲಿ ಹೋದರೂ ಸಹ ಪ್ರತಿ ಕ್ಷಣವೂ ನಾವು ದೇವರ ವಾಕ್ಯ ಪ್ರಾರ್ಥನೆ ಮೂಲಕವಾಗಿ ನಾವು ದೇವರನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ನಾನು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೇನೆ. ಯಾಕಂದ್ರೆ ಈಗಿನ ಒಂದು ದಿನಮಾನಗಳಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೇಶಗಳ ವಿರುದ್ಧವಾಗಿ ದೇಶಗಳು ಕಾದಾಟಗಳು, ಅಲ್ಲಲ್ಲಿ ಯುದ್ಧಗಳು, ಬರಗಳು, ಅನೇಕ ಪ್ರಕೃತಿ ವಿಕೋಪದ ಸನ್ನಿವೇಶಗಳು ನಡೀತಾ ಇದ್ದರೂ ಸಹ ಇನ್ನೂ ನೀನು ದೇವರ ವಾಕ್ಯವನ್ನು ಕೇಳದೆ ನಿನ್ನದೇ ಆದಂಥ ಜೀವಿತದಲ್ಲಿ ನೀನು ಜೀವಿಸುವುದಾದ್ರೆ ಒಂದು ದಿನ ಬರ್ತದೆ ಪ್ರಿಯನೇ, ಆದರೆ ಅದು ನಿನ್ನನ್ನು ಬಹಳ ಭಯಂಕರವಾದ ಸ್ಥಳಕ್ಕೆ ಕೊಂಡೊಯ್ಯುವಂಥ ಒಂದು ದಿನ ಬರ್ತದೆ. ನೀನು ಅದಕ್ಕಾಗಿ ಆ ಸ್ಥಳವನ್ನು ನೋಡದೆ ಒಳ್ಳೆಯ ಒಂದು ಸ್ಥಳದಲ್ಲಿ ನೀನು ದೇವರ ಮಗನಾಗಿ ಮಗಳಾಗಿ ಜೀವಿಸಬೇಕೆಂಬುದಾಗಿ ಹೇಳುವಾಗ ದೇವರ ಧರ್ಮೋಪದೇಶವನ್ನು ಕೇಳಿ ಅದರಂತೆ ನಡೆಯಬೇಕು. ದೇವರ ವಾಕ್ಯವು ಹೇಳುವಂಥ ರೀತಿಯಲ್ಲಿ ನಡೆಯಬೇಕು. ನಿನ್ನನ್ನು ನೀನು ಭದ್ರ ಮಾಡಿಕೊಳ್ಳಬೇಕು. ಹೃದಯವನ್ನು ದೇವರಿಗೆ ಇಷ್ಟಕರವಾದಂಥ ರೀತಿಯಲ್ಲಿ ಜೀವಿಸುವಂತೆ ನೀನು ನೋಡಿಕೊಳ್ಳಬೇಕೆಂಬುದಾಗಿ ನಾವು ಈ ದೇವರ ವಾಕ್ಯದಲ್ಲಿ ನಾವು ತಿಳಿಸ್ತೇವೆ. ಅದಕ್ಕೆ ಎಷ್ಟು ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆಂಬುದಾಗಿ ಇಲ್ಲಿ ನಾವು ವಾಕ್ಯದಲ್ಲಿ ನೋಡುವಾಗ ಇಲ್ಲಿ ಅದೇ ಒಂದು ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ ಅದರಲ್ಲಿ 15ನೇ ಒಂದು ವಚನವನ್ನು ನೋಡುವಾಗ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ನೋಡ್ರಿ, ಎಷ್ಟು ಒಂದು ಸುಂದರವಾದಂಥ ವಾಕ್ಯ. ದೇವರು ಎಷ್ಟು ಪ್ರೀತಿಯಿಂದ ಅಕ್ಕರೆಯಿಂದ ಹೇಳುವಂಥ ಮಾತನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಒಬ್ಬ ಹೆಂಗಸಿಗೆ ಹೋಲಿಸಿದಂಥ ಒಂದು ಮಾತನ್ನು ನೋಡ್ತೇವೆ. ಒಂದು ತಾಯಿ, ಆ ತಾಯಿ ತನ್ನ ಮಗುವನ್ನು ಒಂದು ವೇಳೆ ಮರೆತಾಳು. ದೇವ್ರ ವಾಕ್ಯ ತಿಳಿಸ್ತಾ ಇದೆ. ಇಲ್ಲಿ ಬಹಳ ಸುಂದರವಾದಂಥ ರೀತಿಯಲ್ಲಿ ದೇವ್ರ ವಾಕ್ಯ ತಿಳಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡು ನಡೆಸ್ತಾ ಇದ್ದೇನೆಂಬುದಾಗಿ ದೇವರು ತಿಳಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ನಾವು ಕೇಳುವುದು ಮಾತ್ರವಲ್ಲದೆ ಅದನ್ನು ನಾವು ಅಂಗೀಕರಿಸಿಕೊಂಡು ಆ ಅದ್ಭುತ ರೀತಿಯಲ್ಲಿ ಈ ಒಂದು ವಾಕ್ಯಗಳನ್ನು ಹೃದಯದಲ್ಲಿ ಇಟ್ಕೊಂಡು ನಾವು ಓದೋದ್ರ ಮಾತ್ರವಲ್ಲದೆ ಅದನ್ನು ತಿಳ್ಕೊಂಡು ಅನೇಕರಿಗೆ ಸಾಕ್ಷಿಗಳಾಗಿ ಬೆಳಕಾಗಿ ದೇವರು ಯೇಸು ಸ್ವಾಮಿ ಲೋಕಕ್ಕೆ ಬೆಳಕಾಗಿ ಬಂದಂಥ ರೀತಿಯಲ್ಲಿ ನಾವು ಸಹ ಬೆಳಕಾಗಿ ಲೋಕದಲ್ಲಿ ಜೀವಿಸಬೇಕಾಗಿದೆ. ಪ್ರಿಯ ದೇವ ಮಗನೇ, ಇದೇ ನಿನಗೆ ಒಳ್ಳೆಯ ಸಮಯ. ಈ ಒಂದು ಸ್ವಾತಂತ್ರ್ಯದ ಸಮಯದಲ್ಲಿ ನಮಗೆ ಮಹಾನ್ ವ್ಯಕ್ತಿಗಳು
ಈ ದೇಶಕ್ಕಾಗಿ ಸ್ವತಂತ್ರವನ್ನು ಕೊಟ್ಟು ನಾವು ಫ್ರೀ ಆಗಿರಬೇಕು. ನಾವು ಅನೇಕರು ಸ್ವತಂತ್ರವಾಗಿ ಎಲ್ಲ ವಿಷಯಗಳಲ್ಲಿ ಸ್ವತಂತ್ರರಾಗಿರಬೇಕು. ನಾವು ಬಂದಿಗಳಾಗಿರಬಾರ್ದು ಅನ್ನುವಂಥ ಉದ್ದೇಶದಿಂದ ಮಹಾನ್ ವ್ಯಕ್ತಿಗಳು ಮಹಾತ್ಮ ಗಾಂಧೀಜಿಯವರು ಮತ್ತು ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲರನ್ನು ನಾವು ಸ್ಮರಿಸುವಾಗ ದೇಶಕ್ಕಾಗಿ ಎಷ್ಟು ಹೋರಾಡಿ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ. ಆದರೆ ನಮ್ಮ ದೇಶಕ್ಕಾಗಿ ಮಹಾತ್ಮ ಗಾಂಧೀಜಿಯವರಾಗ್ಬೋದು, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲರೂ ಬ್ರಿಟಿಷರ ವಿರುದ್ಧವಾಗಿ ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡಂಥ ಮಹಾನ್ ವ್ಯಕ್ತಿಗಳು. ಇವತ್ತೇನಾದರೂ ನಾವು ಸಂತೋಷದಿಂದ ದೇಶದಲ್ಲೇ ಸುಗಮವಾದ ರೀತಿಯಲ್ಲಿ ಸಮಾಧಾನದಲ್ಲಿ ಇದ್ದೇವೆ ಎಂಬುದಾಗಿ ನೋಡೋದಾದ್ರೆ ಮೊದಲನೇದಾಗಿ ದೇವರ ಕೃಪೆ, ಈ ಮಹಾನ್ ವ್ಯಕ್ತಿಗಳು ತಂದುಕೊಟ್ಟಂಥ ಒಂದು ಸ್ವತಂತ್ರವನ್ನು ನಾವು ಸ್ಮರಿಸಬಹುದು. ಅದಕ್ಕಾಗಿ ದೇವರನ್ನು ನಾವು ಆರಾಧಿಸಬೇಕು, ದೇವರನ್ನು ಪ್ರೀತಿಸಬೇಕು, ವಾಕ್ಯದಂತೆ ನಡೆಯಬೇಕು. ಅನೇಕರು ಕಷ್ಟದಲ್ಲಿ, ಸಂಕಟದಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿರುವಂಥ ವ್ಯಕ್ತಿಗಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕು, ನಮ್ಮ ನಾಯಕರಿಗಾಗಿ ಪ್ರಾರ್ಥಿಸಬೇಕು, ನಮ್ಮ ಮಂತ್ರಿಗಳಿಗಾಗಿ ಪ್ರಾರ್ಥಿಸಬೇಕು, ನಮ್ಮ ದೇಶದ ಪ್ರತಿಯೊಂದೊಂದು ಅಧಿಕಾರಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಯಾಕಂದರೆ ನಮ್ಮ ದೇಶವು ಉನ್ನತವಾದ ದೇಶವಾಗಬೇಕು, ನಮ್ಮ ದೇಶವು ಆಶೀರ್ವದಿತ ದೇಶವಾಗಬೇಕೆಂಬುದಾಗಿ ನಾನು ಹೇಳ್ತಾ ಈ ಎರಡು ಮಾತುಗಳನ್ನು ಕೊಟ್ಟಂಥ ದೇವರು, ನಾವು ಈ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಕೇಳುವಂಥ ನಿಮ್ಮೆಲ್ಲರಿಗೂ ಆತನ ಮಹಾಕೃಪೆ, ಆಶೀರ್ವಾದಗಳು ಸದಾ ಇರಲಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.